ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ಗೈಸ್, ಯಾರೆಲ್ಲ ನಮ್ಮೊಂದು ನ್ಯೂ ಯೂಟ್ಯೂಬರ್ಸ್ ಇದ್ದಾರೆ, ಇನ್ನೂ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ. ಆದರೆ ಇನ್ನೂ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ 4,000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಿಲ್ಲ ಅನ್ನೋ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋ ತಪ್ಪದೇ ಇಂಪಾರ್ಟೆಂಟ್ ನೀವು ನೋಡಲೇಬೇಕು. ಯಾಕಪ್ಪ ಹೇಳ್ಬೇಕ್ರೆ, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಈಗಾಗಲೇ 1,000 ಸಬ್ಸ್ಕ್ರೈಬರ್ಸ್ ಮಾತ್ರ ಕಂಪ್ಲೀಟ್ ಆಯ್ತು. ಹೇಗೋ ಮಾಡಿ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ತೀವಿ. ಆದರೆ ಒಟ್ಟು 4,000 ವಾಚ್ ಅವರ್ಸ್ ಪಬ್ಲಿಕ್ ಅಂದರೆ 4,000 ಪಬ್ಲಿಕ್ ವಾಚ್ ಅವರ್ಸ್ ಕಂಪ್ಲೀಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಯಾಕಂದ್ರೆ ಹೇಳ್ಬೇಕ್ರೆ 1,000 ಸಬ್ಸ್ಕ್ರೈಬರ್ಸ್ ನಮ್ಮ ಫ್ರೆಂಡ್ಸ್ ಅಲ್ಲಿ ಶೇರ್ ಮಾಡಿ ಕಂಪ್ಲೀಟ್ ಮಾಡಿರ್ತೀವಿ. ಅದ್ರ ಒಟ್ಟು 4,000 ವಾಚ್ ಟೈಮ್ ಅಂದರೆ ತುಂಬ ಒಂದು ಸ್ವಲ್ಪ ಇದಾಗುತ್ತೆ. ಯಾಕಂದ್ರೆ ಯಾವಾಗ ಕಂಪ್ಲೀಟ್ ಆಗುತ್ತೆ, ಹೇಗೆ ಕಂಪ್ಲೀಟ್ ಮಾಡೋದು, ಹೇಗೆ ಅಂತ ತುಂಬ ಜನ ಹತ್ರ ಏನೋ ಜಸ್ಟ್ ನನಗೆ ಈ ಒಂದು ಕೇವಲ ಜಸ್ಟ್ ಒಂದೇ ದಿನದಲ್ಲಿ ನೀವು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ 4,000 ವಾಚ್ ಟೈಮ್ ನೀವು ಈಸಿ ಆಗೋದು ಕೇವಲ ನಿಮ್ಮ ಒಂದು ಮೊಬೈಲ್ ಫೋನ್ ಮುಂದೆ ನೀವು ಅಂದರೆ ನಿಮ್ಮೊಂದು ಮೊಬೈಲ್ ಫೋನ್ ಮೊಬೈಲ್ ಮೂಲಕನೇ ಜಸ್ಟ್ 4,000 ವಾಚ್ ಅವರ್ಸ್ ಕೇವಲ ಒಂದೇ ದಿನದಲ್ಲಿ ನೀವು ಈಸಿಯಾಗಿ ಕಂಪ್ಲೀಟ್ ಮಾಡ್ಬೋದು. ಅದು ಯಾವ ರೀತಿ ಕಂಪ್ಲೀಟ್ ಮಾಡೋದು ನನಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಮತ್ತೊಮ್ಮೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಯಾರೆಲ್ಲ ಇಂಟರ್ನೆಟ್ ಸ್ಪೀಡ್ ಇದೆ ನೀವು ಜಲ್ದಿನ ಅಂದ್ರೆ ತುಂಬಾ ಸ್ಪೀಡ್ ಆಗಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ 4,000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ಕೊಳ್ಬಹುದು. ಏನೋ ಜಸ್ಟ್ ಅದಕ್ಕೊಂದು ಟ್ರಿಕ್ಸ್ ಇದೆ, ಅದೆಲ್ಲ ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಇವತ್ತೊಂದು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪ್ಲೀಸ್ ಗರ್ಲ್ಸ್ ಆನ್ ಬಾಯ್ಸ್ ಬೇಗ ನನ್ನೊಂದು ಯೂಟ್ಯೂಬ್ ಚಾನಲ್ ಯಾರೆಲ್ಲ ಮಾಡ್ತಾರೆ ಪ್ಲೀಸ್ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಇವತ್ತು ನಾವು ಸ್ಟಾರ್ಟ್ ಬನ್ನಿ. ಮೊದಲೇ ಹೋಗ್ಬಿಟ್ಟು ಈ ರೀತಿ ವಿಡಿಯೋ ಮಾಡಬಾರ್ದು. ಅದ್ರ ಬಟ್ ಏನ್ ಮಾಡೋದು, ಯಾವ ಒಂದು ಕಾರಣಕ್ಕೋಸ್ಕರ ಈ ವಿಡಿಯೋ ಇರ್ಬೇಕಾದ್ರೆ ನಮ್ಮೊಂದು ನ್ಯೂ ಯೂಟ್ಯೂಬರ್ಸ್, ಯಾಕಂದ್ರೆ ಅವ್ರಿಗೆ ಮೋಟಿವೇಶನ್. ಯಾಕಂದ್ರೆ ಯೂಟ್ಯೂಬ್ ನಲ್ಲಿ ಎಷ್ಟೋ ಒಂದು ವರ್ಷದಿಂದ ಸತತವಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದಾರೆ, ಅಂದ್ರೆ ಸತತವಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಾರೆ. ಅದ್ರ ಬಟ್ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರುತ್ತೆ, ಆದ್ರೆ 4,000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಿರಲ್ಲ. ಅದಕ್ಕೋಸ್ಕರ ಅವ್ರಿಗೆ ಒಂದು ಸ್ವಲ್ಪ ಮೋಟಿವೇಶನ್ ಸಿಗಬೇಕು. ಯಾಕಂದ್ರೆ ಅವ್ರಿಗೆ ವಾಚ್ ಟೈಮ್ ಕಂಪ್ಲೀಟ್ ಆಗಿರೋ ತಕ್ಷಣ ಅವ್ರು ಏನಂತಾರೆ, ಯೂಟ್ಯೂಬ್ ನಲ್ಲಿ ನಾವು ಒಂದು ವರ್ಷ ಕಂಟಿನ್ಯೂ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಯೂಟ್ಯೂಬ್ ನಲ್ಲಿ ಏನು ಆಗ್ತಾರೆ ಅಂತ ತುಂಬಾ ಜನ ಅಂತಿರ್ತಾರೆ. ಆದ್ರೆ ಬಟ್ ಈ ರೀತಿ ನೀವು 4,000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ಕೊಂಡು ಮೋಟಿವೇಶನ್ ಆನ್ ಮಾಡ್ಕೊಂಡು ನಿಮಗೂ ಕೂಡ ಒಂದು ಹುಮ್ಮಸ್ ಬರ್ತಾ ಒಂದು ಮೋಟಿವೇಶನ್ ಸಿಗುತ್ತೆ. ಯಾವ ರೀತಿ ಅಂದ್ರೆ, ನನ್ನೊಂದು ಯೂಟ್ಯೂಬ್ ಚಾನಲ್ ಕೂಡ ಮೋಟಿವೇಶನ್ ಆನ್ ಆಗಿದೆ, ನಾನು ಕೂಡ ಇನ್ನು ಮುಂದೆ ಡೈಲಿ ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡಬೇಕು, ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡ್ಕೊಂತ ಒಂದು ಹುಮ್ಮಸ್ ಬರುತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಒಂದು ಹುಮ್ಮಸ್ ಸಿಗುತ್ತೆ. ಅದ್ರ ಮೂಲಕ ಅಂದ್ರೆ ಮುಂದ್ಗಡೆ ಏನಾಗುತ್ತೆ, ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡ್ತಾ ಆರಾಮಾಗಿ ಅರ್ನಿಂಗ್ ಮಾಡ್ತಾ ಹೋಗ್ತೀರಾ. ಆದರೆ ಬಟ್ ನಾನು ನಿಮಗೆ ಹೇಳ್ತೀನಿ, ಜಸ್ಟ್ ಏನಿಲ್ಲ 4,000 ವಾಚ್ ಅವರ್ಸ್ ಒಂದೇ ದಿನದಲ್ಲಿ ನೀವು ಆರಾಮಾಗಿ ಕಂಪ್ಲೀಟ್ ಮಾಡ್ಬೋದು. ಆದರೆ ಬಟ್ ಒಂದೇ ಟ್ರಿಕ್ಸ್ ಇದೆ. ಆ ಟ್ರಿಕ್ಸ್ ಹೇಳೋಕ್ಕಿಂತ ಮುಂಚೆ ಮತ್ತೊಮ್ಮೆ ಎಲ್ಲರಿಗೂ ಹೇಳ್ತೀನಿ, ಜಸ್ಟ್ ನಿಮ್ಮ ಹತ್ರ ಒಂದು ಮೊಬೈಲ್ ಫೋನ್ ಇದ್ದರೆ ಸಾಕು. ಆದರೆ ಬಟ್ ಮೊಬೈಲ್ ಫೋನ್ ಅಂತ ತಕ್ಷಣ ನೀವು ಹೇಳ್ತೀನಿ, ಮೊದಲೇ ಬಂದ್ಬಿಟ್ಟು ಏನಪ್ಪ 4,000 ವಾಚ್ ಟೈಮ್ ಈಸಿಯಾಗಿ ಕಂಪ್ಲೀಟ್ ಮಾಡ್ಬೋದು. ಆದ್ರೆ ಬಟ್ ನಾನು ನಿಮಗೆ ಹೇಳ್ತೀನಿ, ಯಾರ್ದೆಲ್ಲ ಯೂಟ್ಯೂಬ್ ಚಾನಲ್ ಮೊಬೈಲ್ ಇದೆ ಅಂದ್ರೆ ಈ ಮೊಬೈಲಲ್ಲಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಇದ್ರೆ ಯಾವುದೇ ಕಾರಣಕ್ಕೂ ಈ ಮೊಬೈಲಲ್ಲಿ ನೀವು ಏನು ಮಾಡಬೇಕು, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಇಲ್ಲದ ಮೊಬೈಲ್ ತಗೋಬೇಕು. ನಿಮ್ಮ ಫ್ರೆಂಡ್ಸು ಅದರ ಜೊತೆಗೆ ನಿಮ್ದೇನು ತಗೊಳ್ಳಿ, ಅದ್ರ ಜೊತೆ ನಿಮ್ಮದೇ ಮೊಬೈಲ್ ಇದ್ರು ಕೂಡ ಅದನ್ನ ಯಾವ ರೀತಿ ಏನು ಮಾಡೋದು ಎಲ್ಲ ನಾನು ನಿಮಗೆ ಹೇಳ್ತೀನಿ. ಇನ್ನೊಂದು ನಾನು ನಿಮಗೆ ಮೊದಲೇ ಮುಟ್ಟು 4,000 ವಾಚ್ ಅವರ್ಸ್ ಹೇಗಪ್ಪ ಕಂಪ್ಲೀಟ್ ಮಾಡೋದು ತುಂಬಾ ಸಿಂಪಲ್. ನಾನು ನಿಮಗೆ ಮೊದಲೇ ಮುಟ್ಟು ಸರಿಗೆ ಮೊಬೈಲ್ ಸ್ಕ್ರೀನ್ ಕಡೆ ಹಾಕಿ ಬಿಡ್ತೀನಿ. ಅದಕ್ಕಿಂತ ಮುಂಚೆ ಮತ್ತೊಮ್ಮೆ ಯಾವುದೇ ಕಾರಣಕ್ಕೂ ವಿಡಿಯೋ ಸ್ಕಿಪ್ ಮಾಡ್ಕೊ. ಜಸ್ಟ್ ಒಂದು ವಿಡಿಯೋ ಸ್ಕಿಪ್ ಮಾಡಿದ್ರೆ ಏನಾಗುತ್ತೆ, ನಿಮ್ಮೊಂದು ವಾಚ್ ಟೈಮ್ ಕಂಪ್ಲೀಟ್ ಆಗಿ ಕೂಡ ಡಿಕ್ರೀಸ್ ಆಗುತ್ತೆ. ಅವಾಗ ನೀವೇ ಕಮೆಂಟ್ ಆಗ್ತಾ ಇರ್ತಾರ, ಬ್ರದರ್ ವಾಚ್ ಟೈಮ್ ಡಿಕ್ರೀಸ್ ಆಗ್ತದೆ, ವಾಚ್ ಟೈಮ್ ನೀವು ಹೇಳಿದಂಗೆ ಆಯ್ತು, ಅದ್ರ ಬಟ್ ಮತ್ತೆ ಕಡಿಮೆ ಆಗಿದೆ. ಅದ್ರ ಬಟ್ ಇದು ಮಾಡಬೇಕು ಅನ್ನೋ ಟ್ರಿಕ್ಸ್, ಅದೇನು ಟ್ರಿಕ್ಸ್ ಹೇಳ್ತೇನೆ ನಾನು ನಿಮಗೆ. ಏನೋ ಜಸ್ಟ್ ಮೊದಲೇ ಮುಟ್ಟು ಅದ್ರ ಜೊತೆ ಇದರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅದು ಕೂಡ ಹೇಳ್ತೀನಿ. ಇಂಪಾರ್ಟೆಂಟ್, ವಿಡಿಯೋ ಸ್ಕಿಪ್ ಮಾಡ್ಕೋಬೇಕು. ಏನೋ ನಾನು ನಿಮಗೆ ಮೊದಲೇ ಮುಟ್ಟು ಸರಿ ಮೊಬೈಲ್ ಸ್ಕ್ರೀನ್ ಕಡೆ ಹಾಕ್ತೀನಿ. ಜಸ್ಟ್ ವೇಟ್. ಈಗ ನಾನು ನಿಮಗೆ ಸರಿ ಮೊಬೈಲ್ ಸ್ಕ್ರೀನ್ ಕಡೆ ಹಾಕಿದ್ದೀನಿ, ನೀವು ನೋಡ್ಕೊಳ್ಬೋದು. ಯಾವ ರೀತಿ 4,000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡೋದು ತುಂಬ ಸಿಂಪಲ್. ಮೊದಲೇ ಬಂದ್ಬಿಟ್ಟು ನೀವು ಏನು ಮಾಡಬೇಕು, ಜಸ್ಟ್ ನಿಮ್ಮೊಂದು ಪ್ಲೇಸ್ಟೋರ್ ಓಪನ್ ಮಾಡ್ಕೊಳ್ಳಿ. ಪ್ಲೇಸ್ಟೋರ್ ಓಪನ್ ಮಾಡ್ಕೊಂಡು ಬಂದ್ಬಿಟ್ಟು ತಕ್ಷಣ ನೀವು ಏನು ಮಾಡಬೇಕು, ಇಲ್ಲಿ ಸರ್ಚ್ ಮಾಡಬೇಕು. ಏನಂತ ಸರ್ಚ್ ಮಾಡಬೇಕು, ಸೆಕ್ಯೂರಿಟಿ VPN ಅಂತ ಸರ್ಚ್ ಮಾಡಿ. ಅಂದರೆ ಸೆಕ್ಯೂರಿಟಿ VPN ಅಂತ ಸರ್ಚ್ ಮಾಡ್ಕೊಂಡು ಜಸ್ಟ್ ಸರ್ಚ್ ಮಾಡಿದ ತಕ್ಷಣ ಪ್ಲೇಸ್ಟೋರಲ್ಲಿ ಬಂದ್ಬಿಟ್ಟು ಈ ಒಂದು VPN ಕಾಣುತ್ತೆ. ಈ ಒಂದು VPN ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಮೇನ್ ಇಂಪಾರ್ಟೆಂಟ್ VPN ಡೌನ್ಲೋಡ್ ಮಾಡ್ಕೊಳ್ಳಿ. VPN ಯಾಕೆ ಅಂತ ಅದನ್ನು ಕೂಡ ಹೇಳ್ತೀನಿ. ಜಸ್ಟ್ VPN ಡೌನ್ಲೋಡ್ ಮಾಡ್ಕೊಳ್ಳಿ. VPN ಡೌನ್ಲೋಡ್ ಆದ ತಕ್ಷಣ ನೀವು ಏನು ಮಾಡಬೇಕು, ನೆಕ್ಸ್ಟ್ ಬಂದ್ಬಿಟ್ಟು ಏನೂ ಇಲ್ಲ, ಜಸ್ಟ್ ಬ್ಯಾಕ್ ಬಂದ ನಂತರ ನೀವು ಏನು ಮಾಡಿ ಯೂಟ್ಯೂಬ್ ಓಪನ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ನೀವು ಏನು ಮಾಡಬೇಕು, ಜಸ್ಟ್ ಯೂಟ್ಯೂಬಲ್ಲಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡ್ಕೊಳ್ಳಿ. ಕನ್ನಡ ಟೆಕ್ ಎಡಿಟ್ಸ್, ನಾನು ಹೇಳ್ತೀನಿ ಬ್ಲಾಗ್ಸ್, ಕನ್ನಡ ಟೆಕ್ ಎಡಿಟ್ಸ್ ಬ್ಲಾಗ್ ಅಂತ ಸರ್ಚ್ ಮಾಡ್ತೀನಿ. ಇದೇ ರೀತಿ ನೀವು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡ್ಕೊಂಡು ಜಸ್ಟ್ ಏನಲ್ಲ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡು ಆ ಒಂದು ಯೂಟ್ಯೂಬ್ನಲ್ಲಿ ನೀವು ಏನು ಮಾಡಬೇಕು, ಮೇನ್ ಇಂಪಾರ್ಟೆಂಟ್ ಅಂದ್ರೆ ನೀವು ಯೂಟ್ಯೂಬ್ನಲ್ಲಿ ಬೇಗ 4,000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಲೆಂತ್ ವಿಡಿಯೋ ಹಾಕೊಳ್ಳಿ. ಲೆಂತ್ ವಿಡಿಯೋ ಅಂದ್ರೆ ಎಷ್ಟಪ್ಪ ಹೇಳ್ಬೇಕಾರೆ, ಮಿನಿಮಮ್ ಅಂದ್ಬಿಟ್ಟು 10 ಮಿನಿಟ್ಸು 15 ಮಿನಿಟ್ಸು ಮತ್ತು 8 ಮಿನಿಟ್ಸ್ ಈ ರೀತಿ ಒಂದು ಲೆಂತ್ ಹಾಕೊಳ್ಳಿ. ಜಸ್ಟ್ ಏನೂ ಇಲ್ಲ, ನೀವು ಯಾವ ಒಂದು ವಿಡಿಯೋ ಲೆಂತ್ ಇದೆ ಜಸ್ಟ್ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಯಾವ ಒಂದು ವಿಡಿಯೋ ಜಾಸ್ತಿ ಲೆಂತ್ ಇದೆ, ಜಾಸ್ತಿ ಲಾಂಗ್ ಇದೆ, ಆ ಒಂದು ವಿಡಿಯೋ ಲಿಂಕ್ ನೀವು ಕಾಪಿ ಮಾಡ್ಕೊಳ್ಳಿ. ಯಾಕಂದ್ರೆ ಬೇಗ ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತೆ, ಆದಷ್ಟು ಬೇಗ ನಿಮಗೆ ತುಂಬಾ ಈಸಿ ಆಗುತ್ತೆ. ಜಸ್ಟ್ ಅಲ್ಲಿ ಒಂದು ವಿಡಿಯೋ ಲಿಂಕ್ ಅನ್ನು ಕಾಪಿ ಮಾಡ್ಕೊಳ್ಳಿ. ಜಸ್ಟ್ ಲಿಂಕ್ ಕಾಪಿ ಮಾಡ್ಕೊಳ್ಳಿ. ಲಿಂಕ್ ಕಾಪಿ ಮಾಡ್ಕೊಂಡ ತಕ್ಷಣ ನೀವು ಏನ್ ಮಾಡಬೇಕು, ಜಸ್ಟ್ ಒಂದು ಅಪ್ಲಿಕೇಶನ್ ಇದೆ. ಆ ಒಂದು ಅಪ್ಲಿಕೇಶನ್ ನಿಮಗೆ ಎಂಡಿಗೆ ಯಾವಾಗ ಅಂದ್ರೆ ಆ ಒಂದು ಅಪ್ಲಿಕೇಶನ್ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ನನಗೆ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಅದ್ರ ಬಟ್ ನೀವು ಏನು ಮಾಡಬೇಕು, ಜಸ್ಟ್ ಆ ಒಂದು ಅಪ್ಲಿಕೇಶನ್ ಯಾವ ರೀತಿ ಕಂಪ್ಲೀಟ್ ಮಾಡೋದು ನಿಮಗೆ ಈಗ ತಿಳಿಸ್ಬಿಡ್ತೀನಿ. ಇನ್ನೊಂದು ಜಸ್ಟ್ ಮೊದಲೇ ಮುಟ್ಟು ಆ ಒಂದು ಅಪ್ಲಿಕೇಶನ್ ಓಪನ್ ಮಾಡ್ತೀನಿ. ಓಪನ್ ಮಾಡಿದ ತಕ್ಷಣ ಅಪ್ಲಿಕೇಶನ್ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಅದಕ್ಕಿಂತ ಮುಂಚೆ ಅಪ್ಲಿಕೇಶನ್ ಓಪನ್ ಮಾಡೋಕ್ಕಿಂತ ಮುಂಚೆ ನೀವು ಏನು ಮಾಡಬೇಕು, ಜಸ್ಟ್ ಇನ್ ಬ್ಯಾಕ್ ಕಳಿಸಿ ನಾನು ನಿಮಗೆ ಅಪ್ಲಿಕೇಶನ್ ಯಾವ ರೀತಿ ಡೌನ್ಲೋಡ್ ಮಾಡೋದು ಎಂದಿಗೆ ಹೇಳ್ತೀನಿ. ಮೊದಲೇ ಮುಟ್ಟು ನೀವು ಏನು ಡೌನ್ಲೋಡ್ ಮಾಡಿದ್ರಲ್ಲ VPN,
ಆ ಒಂದು ವಿಪಿನ್ ಓಪನ್ ಮಾಡ್ಕೊಳ್ಳಿ. ಮೇನ್ ಇಂಪಾರ್ಟೆಂಟ್ ವಿಪಿನ್ ಮರ್ತಿದೆ, ಆ ವಿಪಿನ್ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಎಲ್ಲ ಎಕ್ಸೆಪ್ಟ್ ಕೊಡಿ. ಎಕ್ಸೆಪ್ಟ್ ಇದೊಂದು ಸೆಕ್ಯೂರಿಟಿ ವಿಪಿನ್, ಯಾಕಂದ್ರೆ ನಾವು ಪ್ಲೇಸ್ಟೋರ್ದಲ್ಲಿ ಇದೆ, ಯಾವುದೊಂದು ಥರ್ಡ್ ಪಾರ್ಟಿ ತೆಗೆದಿಲ್ಲ. ಜಸ್ಟ್ ಆ ವಿಪಿನ್ ಓಪನ್ ಮಾಡ್ಕೊಂಡು ಜಸ್ಟ್ ನಾವು ಏನು ಮಾಡ್ಕೋ ವಿಪಿನ್ ಕನೆಕ್ಟ್ ಮಾಡ್ಕೊಳ್ಬೇಕು. ನಾನು ನಿಮಗೆ ಕನೆಕ್ಟ್ ಮಾಡ್ತೀನಿ. ಇದರಲ್ಲಿ ಅಮೌಂಟ್ ಕೊಟ್ಟು ತೊಗೋಬೇಕಂತಲೇ ಏನಿಲ್ಲ, ಜಸ್ಟ್ ನೀವು ಏನು ಮಾಡಲ್ಲ. ಅದ್ರ ಜೊತೆ ಮೇಲ್ಗಡೆ ಸರ್ವೆ ಅಂತ ಇದೆಲ್ಲ, ನೀವು ಬೇರೆ ಬೇರೆ ಕಂಟ್ರೀಸ್ ವಿಪಿನ್ ಯೂಸ್ ಮಾಡ್ಕೊಳ್ಳೋ. ಅದ್ರ ಬಟ್ ನಾನು ಏನು ಮಾಡ್ತೇನೆ, ಆಟೋ ಕನೆಕ್ಟ್ ಮಾಡಿಬಿಡ್ತೇನೆ. ಜಸ್ಟ್ ನಾನು ಆಟೋ ಕನೆಕ್ಟ್ ಮಾಡ್ತೇನೆ. ಈಗ ಜಸ್ಟ್ ವಿಪಿನ್ ಕನೆಕ್ಟ್ ಮಾಡ್ತೇನೆ. ಮೇನ್ ಇಂಪಾರ್ಟೆಂಟ್, ನೀವು ಕೂಡ ಮೊದಲು ವಿಪಿನ್ ಕನೆಕ್ಟ್ ಮಾಡ್ಕೊಳ್ಳಿ. ಇಂಪಾರ್ಟೆಂಟ್ ವಿಪಿನ್ ಕನೆಕ್ಟ್ ಮಾಡ್ಕೊಳ್ಳಿ. ವಿಪಿನ್ ಕನೆಕ್ಟ್ ಮಾಡ್ಕೊಂಡ ತಕ್ಷಣ ನೀವು ಏನು ಮಾಡ್ಕೊ, ಜಸ್ಟ್ ಆ ಒಂದು ಅಪ್ಲಿಕೇಶನ್ ನಿಮಗೆ ಏನಿಲ್ಲ ಅದು ಡೌನ್ಲೋಡ್ ಎಂದಿಗೆ ಸಿಗುತ್ತೆ. ಜಸ್ಟ್ ಆ ಒಂದು ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಮತ್ತೆ ಓಪನ್ ಮಾಡಿದ ತಕ್ಷಣ ಅಪ್ಲಿಕೇಶನ್ ಈ ರೀತಿ ಎಂಟರ್ಪೇಜ್ ಓಪನ್ ಆಗುತ್ತೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಬೋದು. ತುಂಬ ಸಿಂಪಲ್ಲು, ಸ್ವಲ್ಪ ಲೋಡ್ ಆಗುತ್ತೆ. ವೆಲ್ಕಮ್ ಲೋಡಿಂಗ್ ಅಂತ ಬರ್ತದೆ. ಜಸ್ಟ್ ಲೋಡ್ ಆಗಿ ಸ್ವಲ್ಪ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಮೊದಲೇ ಬಂದ್ಬಿಟ್ಟು ನಾನು ನಿಮಗೆ ಎಲ್ಲರಿಗೆ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರಿಗೆ ಹೇಳ್ತೀನಿ, ವಿಪಿನ್ ಕನೆಕ್ಟ್ ಮಾಡೋದು ಯಾವುದೇ ಕಾರಣಕ್ಕೂ ಓಪನ್ ಮಾಡಬಹುದು. ವಾಲ್ಯೂಮ್ ವಿಪಿನ್ ಕನೆಕ್ಟ್ ಮಾಡಲ್ದೆ ಯಾವುದೇ ಕಾರಣಕ್ಕೂ ಓಪನ್ ಮಾಡೋಕೆ ಹೋಗಿ ದಯವಿಟ್ಟು ಹೇಳ್ತೀನಿ. ಮೊದಲೇ ಮುಟ್ಟು ವಿಪಿನ್ ಕನೆಕ್ಟ್ ಮಾಡ್ಕೊಳ್ಳಿ. ವಿಪಿನ್ ಕನೆಕ್ಟ್ ಮಾಡಿದ ತಕ್ಷಣ ನೀವು ಏನು ಮಾಡಬೇಕು, ಜಸ್ಟ್ ಪ್ಲಸ್ ಮೈನಸ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಎಂಟರ್ಪೇಜ್ ಓಪನ್ ಆಗುತ್ತೆ. ನಾನು ನಿಮಗೆ ಮೊದಲೇ ಮಾಡ್ಬಿಟ್ಟು ಹೇಳ್ತೇನೆ, ಯಾವ ಒಂದು ಯೂಟ್ಯೂಬ್ ಚಾನಲ್, ಈಗ ನಿಮ್ಮ ಯೂಟ್ಯೂಬ್ ಚಾನಲ್ ಈ ಮೊಬೈಲಲ್ಲಿ ಇದ್ದರೆ ಏನು ಮಾಡಬೇಕು, ನೀವು ಒಂದು ಯೂಟ್ಯೂಬ್ ಚಾನಲ್ ರಿಮೂವ್ ಮಾಡಬೇಕು. ರಿಮೂವ್ ಮಾಡಿ ಆನಂತರ ಕನೆಕ್ಟ್ ಮಾಡ್ಬೋದು. ರಿಮೂವ್ ಮಾಡಿದೆ ಅದನ್ನು ಕೂಡ ಹೇಳ್ಬಿಡ್ತೇನೆ. ತುಂಬ ಸಿಂಪಲ್, ಮೇನ್ ಇಂಪಾರ್ಟೆಂಟ್ ಚೆಕ್ ಮಾಡ್ಕೊಳ್ಬೇಕು ನೀವು ಮೊದಲೇ ಮಾಡ್ಬಿಟ್ಟು. ಯಾಕಂದ್ರೆ ಸೆಟ್ಟಿಂಗ್ ಮೇಲೆ ಹೋಗಿ ತಕ್ಷಣ ಗೂಗಲ್ ಅಕೌಂಟ್ ಇದೆಯಲ್ಲ, ಜಸ್ಟ್ ಆ ಗೂಗಲ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಗೂಗಲ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಕೊಳ್ಳಿ. ಈಗ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಯಾವ ಒಂದು ಇಮೇಲ್ ಇದೆ, ಈ ಒಂದು ಇಮೇಲ್ ಇದೆ. ಇವರು ನಮ್ಮ ಬ್ರದರ್ ಅಂದ್ರೆ ನಮ್ಮ ಫ್ರೆಂಡ್ ಇಮೇಲ್ ಐಡಿ ಇದೆ. ನೀವು ನೋಡ್ಕೊಳ್ಳಿ ಯಾವ ಒಂದು ಇಮೇಲ್ ಐಡಿ ಇದೆ, ಆ ಇಮೇಲ್ ಐಡಿ ನೋಡ್ಕೊಳ್ಳಿ. ನೀವೇನು ಮಾಡ್ಕೊ, ಜಸ್ಟ್ ಕ್ರೋಮ್ ಓಪನ್ ಮಾಡ್ಕೊಂಡು ಇಮೇಲ್ ಐಡಿ ನೀವು ಏನೂ ಇಲ್ಲ ಚೆಕ್ ಮಾಡ್ಬೋದು. ಜಸ್ಟ್ ಯಾವ ಒಂದು ಇಮೇಲ್ ಇದೆ ಅದು ನೀವು ನೋಡ್ಬೋದು. ಅದರ ಜೊತೆಗೆ ನೀವು ಮೇನ್ ಇಂಪಾರ್ಟೆಂಟ್ ಅಂದ್ರೆ, ಈಗ ಇಮೇಲ್ ಮೇಲೆ ಇಲ್ಲಿ ಲೋಗೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮೊಂದು ಇಮೇಲ್ ಇದೆ. ಜಸ್ಟ್ ಈ ಇಮೇಲ್ ಐಡಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಸೈನ್ ಅಪ್ ಇದನ್ನ ರಿಮೂವ್ ಕೂಡ ಮಾಡ್ಕೊಳ್ಬೋದು. ಜಸ್ಟ್ ನಾನು ಗೂಗಲ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ತೀನಿ, ನೋಡ್ಕೊಳ್ಳಿ, ತೋರಿಸ್ತೀನಿ. ಇಲ್ಲಿ ಇಮೇಲ್ ಐಡಿ ತೋರಿಸುತ್ತೆ ನಿಮಗೆ ಯಾವ ಒಂದು ಇಮೇಲ್ ಐಡಿ ಇದೆ. ಈ ಒಂದು ಇಮೇಲ್ ಐಡಿ ಬೇಕು, ಆ ಒಂದು ಇಮೇಲ್ ಐಡಿ ನೀವು ರಿಮೂವ್ ಮಾಡ್ಕೊಳ್ಳಿ. ಯಾವ ಒಂದು ಇಮೇಲ್ ಐಡಿ ರಿಮೂವ್ ಮಾಡಿದ್ರೆ, ಈಗ ನಿಮ್ಮ ಹತ್ರ ಒಂದೇ ಮೊಬೈಲ್ ಇದೆ ಬ್ರದರ್, ನನ್ನ ಹತ್ರ ಮೊಬೈಲ್ ಇಲ್ಲ, ನನ್ನ ಫ್ರೆಂಡ್ ಮೊಬೈಲ್ನಿಂದ ನನಗೆ ಇರೋದು ಒಂದೇ ಮೊಬೈಲ್, ಅದರಿಂದ ಕಂಪ್ಲೀಟ್ ಮಾಡ್ಬೇಕಪ್ಪ. ಏನು ಮಾಡ್ಕೊ, ಜಸ್ಟ್ ನಿಮ್ಮೊಂದು ಇಮೇಲ್ ಐಡಿ ಏನಿಲ್ಲ ಅದನ್ನು ರಿಮೂವ್ ಮಾಡಿ. ಅಂದರೆ ರಿಮೂವ್ ಅಂದರೆ ಯಾವ ರೀತಿ ಪರ್ಮನೆಂಟ್ ಡಿಲೀಟ್ ಅಲ್ಲ, ಲಾಗೌಟ್ ಆಗಿ ಆ ಇಮೇಲ್ ಐಡಿ ಲಾಗೌಟ್ ಆಗಿ. ಯಾಕಂದ್ರೆ ಆ ಇಮೇಲ್ ಐಡಿ ನಿಮ್ಮ ಹತ್ರ ಲಾಗಿನ್ ಇರಬಾರ್ದು. ಲಾಗಿನ್ ಇದ್ರೆ 4 ಸಾವಿರ ವಾಚ್ ಅವರ್ಸ್ ಕಂಪ್ಲೀಟ್ ಆಗೋದಿಲ್ಲ. ಯಾಕಂದ್ರೆ ಯೂಟ್ಯೂಬ್ನಲ್ಲಿ ನಿಮ್ಗೆ ಸಿಕ್ಕಾಗ್ತೀರಾ. ಮೊದಲನೇ ಹೇಳ್ಬಿಡ್ತೀನಿ, ಯೂಟ್ಯೂಬ್ ಪಾಲಿಸಿ ಇದೆ, ಅದಕ್ಕೋಸ್ಕರ ಅದ್ರ ನಿಮ್ಮ ಪ್ರಾಬ್ಲಮ್ ಅಂತ ಮಾನಿಟೇಷನ್ ಆಗಬೇಕಾದ್ರೆ ಅದಕ್ಕೋಸ್ಕರ ಮೊದಲೇ ಮುಟ್ಟು ಅದನ್ನು ಏನು ಮಾಡಿ ಲಾಗೌಟ್ ಮಾಡಿ. ಈಗ ನಾನು ಲಾಗೌಟ್ ಮಾಡಿದ್ರೆ ನಮ್ಮ ಫ್ರೆಂಡ್ ಮೊಬೈಲ್ ಇದೆ, ನನ್ನ ಹತ್ರ ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ಏನು ಮಾಡಿ ಅದು ಮಾಡ್ಕೊಳ್ಳಿ. ಜಸ್ಟ್ ಇಷ್ಟು ಮೇನ್ ಇಂಪಾರ್ಟೆಂಟ್ ನೀವು ಚೆಕ್ ಮಾಡ್ಕೊಳ್ಳಿ. ಇಮೇಲ್ ಐಡಿ ಲಾಗೌಟ್ ಮಾಡಿ. ಅದರಂತ ಬಂದ್ಬಿಟ್ಟು ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಈ ರೀತಿ ಎಂಟರ್ಪೇಜ್ ಏನಿಲ್ಲ. ಜಸ್ಟ್ ಇದರಲ್ಲಿ 4 ಪೇಜ್ ಓಪನ್ ಆಗುತ್ತೆ, 4 ಟ್ಯಾಬ್ ಓಪನ್ ಆಗುತ್ತೆ. ಇದರಲ್ಲಿ ಮೊದಲನೇ ಟ್ಯಾಬ್ ಇದಿಲ್ಲ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮೊಂದು ಯಾಡ್ಸ್ ಬರುತ್ತೆ. ಸ್ವಲ್ಪ ವೇಟ್ ಮಾಡಿ. ಯಾಡ್ಸ್ ನೋಡಿದ ತಕ್ಷಣ ನೀವು ಏನು ಮಾಡ್ಕೊ, ಜಸ್ಟ್ ನಾನು ನಿಮಗೆ ಹೇಳ್ತೀನಿ, ನಿಮ್ಮನ್ನು ಯಾಡ್ಸ್ ಸ್ಕಿಪ್ ಮಾಡೋಣ. ಸ್ಕಿಪ್ ಮಾಡಿದ ತಕ್ಷಣ ನಾನು ನಿಮಗೆ ಹೇಳ್ತೀನಿ, ಫ್ರೀಯಾಗಿ ಯೂಸ್ ಮಾಡ್ಕೊಳ್ಬೋದು. ಇದರಲ್ಲಿ ಏನಿಲ್ಲ, ಇದರಿಂದ ಏನೂ ಪ್ರಾಬ್ಲಮ್ ಆಗಲ್ಲ. ಆದ್ರೆ ಪ್ರಾಬ್ಲಮ್ ಆಗಲ್ಲ ಅಂತ ಏನು ಮಾಡಬೇಕು, ವಿಪಿನ್ ಕನೆಕ್ಟ್ ಮಾಡ್ಕೊ. ಮೇನ್ ಇಂಪಾರ್ಟೆಂಟ್ ಮರಿಬೇಡ, ಯಾವುದು ಅಂದರೆ ಮರಿಬೇಡಿ ಯಾವುದೂ ಕಾರಣಕ್ಕೂ. ಜಸ್ಟ್ ಈ ರೀತಿ ಎಂಟರ್ಪೇಜ್ ಓಪನ್ ಆಗುತ್ತೆ. ಈಗ ನೀವು ಮೇನ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ಇಲ್ಲಿ ಕೇಳುತ್ತೆ 2 ವಿಂಡೋಸ್ 3 4 ವಿಂಡೋಸ್ 6 ವಿಂಡೋಸ್ 8 ವಿಂಡೋಸ್ ಅಂತ. ಈಗ ನಾನು ಎಕ್ಸಾಂಪಲ್ ಬಂದ್ಬಿಟ್ಟು 6 ವಿಂಡೋಸ್ ಹಾಕ್ತೀನಿ. 6 ವಿಂಡೋಸ್ ಅಂದರೆ ಏನಪ್ಪ, 4 ಟ್ಯಾಬ್ ಒಮ್ಮೆ ಓಪನ್ ಆಗುತ್ತೆ. ಅದಕ್ಕೆ ನೀವು ಏನು, ಜಸ್ಟ್ ಇಲ್ಲಿ ನೀವು ಈಗ ನಾನು ಲಿಂಕ್ ಕಾಪಿ ಮಾಡಿದ್ದೀನಲ್ಲ ವಿಡಿಯೋ ಲಿಂಕು, ಜಸ್ಟ್ ಆ ಲಿಂಕ್ ನಾನು ಏನು ಮಾಡ್ತೀನಿ, ಇಲ್ಲಿ ಪೇಸ್ಟ್ ಮಾಡ್ತೀನಿ. ಜಸ್ಟ್ ಓಕೆ, ಪೇಸ್ಟ್ ಮಾಡಿದ ತಕ್ಷಣ ಏನು ಮಾಡ್ತೀನಿ, ಕೆಳಗಡೆ ಹೋಗಿದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಏನಾಗುತ್ತೆ, 6 ವಿಂಡೋಸ್ ಒಮ್ಮೆ ಓಪನ್ ಆಗುತ್ತೆ. 6 ವಿಂಡೋಸ್ ಅಂದರೆ 6 ವಿಡಿಯೋ ಒಮ್ಮೆ ಪ್ಲೇ ಆಗುತ್ತೆ. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ, ಸರಿ ನೀವು ನೋಡ್ತಾ ಇದ್ದೀರಾ, 6 ವಿಡಿಯೋಸ್ ಒಮ್ಮೆ ಪ್ಲೇ ಆಗುತ್ತೆ. ಒಮ್ಮೆ ಪ್ಲೇ ಆಗೋದ್ರೆ ಏನಾಗುತ್ತೆ, ನಿಮ್ಮೊಂದು ಯೂಟ್ಯೂಬ್ ಚಾನಲ್ 4000 ವಾಚ್ ಟೈಮ್ ಇದಿಲ್ಲ, ನಿಮ್ಮ ಹತ್ರ ಇಂಟರ್ನೆಟ್ ಸ್ಪೀಡ್ ಇದ್ರೆ ಚಿಟಿಕೆ ಹೊಡಿತೀವಿ ಅಂದರೆ ಒಂದೇ ದಿನದಲ್ಲಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ 4000 ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ. ಒಂದೇ ದಿನದಲ್ಲಿ 4000 ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ. ನೋಡ್ಕೊಳ್ಬೋದು, ಈ ರೀತಿ ಮಾಡಿ ಕಂಪ್ಲೀಟ್ ಮಾಡ್ಕೊಳ್ಬೋದು ನೀವು 4000 ವಾಚ್ ಅವರ್ಸ್. ಆದ್ರೆ ಬಟ್ ನಾನು ನಿಮ್ಗೆ ಹೇಳ್ತೇನೆ, ಜಾಸ್ತಿ ಜಾಸ್ತಿ ಲಾಂಗ್ ವಿಡಿಯೋ ಇರಬೇಕು. ಲಾಂಗ್ ವಿಡಿಯೋ ಇದ್ರೆ ನಿಮಗೆ ಬೆಸ್ಟ್. ಆದಷ್ಟು ಬೇಗ ನಿಮ್ಮೊಂದು ಯೂಟ್ಯೂಬ್ ಚಾನಲ್ 4000 ವಾಚ್ ಅವರ್ಸ್ ಪಬ್ಲಿಕ್ ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ. ಈ ರೀತಿ ಮಾಡ್ಕೊಳ್ಬೋದು. ತುಂಬ ಸಿಂಪಲ್, ಈ ರೀತಿ ಮಾಡಿ ನೀವು ಮಾಡ್ಕೊಳ್ಬೋದು. ಆದ್ರೆ ಬಟ್ ನಾನು ನಿಮಗೆ ಮೊದಲೇ ಹೇಳ್ತೇನೆ, ಇದರಲ್ಲಿ ವಿಂಡೋಸ್ ಏನಿದೆಲ್ಲ ಇದು ಹೇಳ್ಬೇಕಾರೆ ಒಂದೇ ವಿಡಿಯೋ ಪದೇ ಹಾಕಕ್ಕೆ ಹೋಗ್ಬೇಕು. ಮೇನ್ ಇಂಪಾರ್ಟೆಂಟ್, ಒಂದು ವಿಡಿಯೋ 2 ಸಲ ಪ್ಲೇ ಮಾಡಬೇಕು. ಜಸ್ಟ್ ಒಂದು ವಿಡಿಯೋ 2 ಸಲ ಪ್ಲೇ ಮಾಡಿ. ಯಾಕಂದ್ರೆ ವಾಪಸ್ ಪ್ಲೇ ಮಾಡ್ಕೊಬೇಡಿ. ಅದಕ್ಕಿಂತ ಮುಂಚೆ ನೀವು ಪ್ಲೇ ಮಾಡೋಕ್ಕಿಂತ ಮುಂಚೆ ಏನು ವಿಪಿನ್ ಇದೆಯಲ್ಲ, ಆ ವಿಪಿನ್ ನಾನು ನಿಮ್ಗೆ ತೋರಿಸ್ತೀನಿ. ಎಕ್ಸಾಂಪಲ್ ಬಂದ್ಬಿಟ್ಟು ವಿಪಿನ್, ಈ ವಿಪಿನ್ ಏನು ಮೇಲ್ಗಡೆ ಸರ್ವೆ ಕಾಣ್ತದಲ್ಲ, ಈ ಸರ್ವೇಸ್ ನೋಡ್ಕೊಳ್ಬೇಕು. ಸರ್ವೆ ಇದರಲ್ಲಿ ನೀವು ಬೇರೆ ಸರ್ವೆ ಬೇರೆ ಕಂಟ್ರಿಯಲ್ಲಿ ಸರ್ವೆ ಕನೆಕ್ಟ್ ಮಾಡ್ಬೇಕು. ಯಾಕಂದ್ರೆ ಒಂದೇ ವಿಪಿನು ಒಂದೇ ಸಲ ಮತ್ತೆ ಅದನ್ನೇ ವಾಪಸ್ ನೋಡಲ್ಲ. ಈಗ ನೀವು ಒಮ್ಮೆ ಒಂದು ವಿಡಿಯೋ ನೋಡಿದ್ರೆ ಒಂದು 10-15 ಮಿನಿಟ್ಸ್ ಗ್ಯಾಪ್ ಕೊಡಿ. ಅಂದರೆ ಒಂದು ಸ್ವಲ್ಪ ಟೈಮ್ ಗ್ಯಾಪ್ ಕೊಟ್ಟು ಅದರ ನಂತರ ನೆಕ್ಸ್ಟ್ ಮತ್ತೆ ಸ್ವಲ್ಪ ವಿಡಿಯೋ ಸ್ಕಿಪ್ ಆಯಿತು, ಸ್ವಲ್ಪ ಲೈಟ್ ಆಗಿತ್ತು, ಮತ್ತೆ ವಾಪಸ್ ಬಂತು. ಇನ್ನೊಂದು ಜಸ್ಟ್ ನೀವು ಏನು ಮಾಡಿ, ಕಂಟ್ರಿ ಸೆಲೆಕ್ಟ್ ಅಂದರೆ ಕಂಟ್ರಿ ಏನೆಲ್ಲ ಕಂಟ್ರಿ ಚೇಂಜ್ ಮಾಡಿ. ಅಂದರೆ ವಿಪಿನ್ ಕಂಟ್ರಿ ಚೇಂಜ್ ಮಾಡ್ಕೊಳ್ಬೇಕು. ಒಂದೇ ಕಂಟ್ರಿ ಮೇಲೆ ನೋಡೋಕೆ ಹೋಗ್ಲಿ. ಜಸ್ಟ್ ನೀವು ಏನು ಮಾಡಿ, ವಾಪಸ್ ಒಂದು ವಿಡಿಯೋ ನೋಡ್ತಾ ಇರಲ್ಲ, ಅದೇ ವಿಡಿಯೋ ಏನು ಮಾಡೋದು, ಒಂದು ವಿಡಿಯೋ ವಾಚ್ ಮಾಡಿದ ತಕ್ಷಣ ಮತ್ತೆ ಏನು ಮಾಡಿ, ಕಂಟ್ರಿ ಚೇಂಜ್ ಮಾಡಿ ಮತ್ತೆ ವಿಡಿಯೋ ನೋಡಿ. ಈ ರೀತಿ ಮಾಡಿ ನೀವು ನಿಮ್ಮೊಂದು ಯೂಟ್ಯೂಬ್ ಚಾನಲ್ 4000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ಬೋದು. ಆದ್ರೆ ಬಟ್ ಇದರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅದನ್ನು ಕೂಡ ನಾನು ನಿಮಗೆ ಹೇಳ್ಬಿಡ್ತೀನಿ.
ಪ್ರಾಬ್ಲಮ್ ಏನಪ್ಪ ಏನಲ್ಲ, ಜಸ್ಟ್ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಇದ್ದಂಥ ಮೊಬೈಲ್ನಿಂದ ಯಾವುದೇ ಕಾರಣಕ್ಕೆ ಅಂದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಇಮೇಲ್ ಐ ಡಿ ಯಾವೊಂದು ಮೊಬೈಲ್ ಇದೆ ಆ ಮೊಬೈಲ್ ಐ ಡಿ ಏನು ಇದೆಯಲ್ಲ ಆ ಇಮೇಲ್ ಐ ಡಿ ಮೂಲಕ ಯಾವುದೇ ಕಾರಣಕ್ಕೂ ನೋಡೋಕೆ ಹೋಗ್ಬಿಡಿ. ಆ ಒಂದು ಇಮೇಲ್ ಐ ಡಿ ಲಾಗೌಟ್ ಮಾಡಿ ನೋಡಿ, ಏನು ಪ್ರಾಬ್ಲಮ್ ಅಲ್ಲ. ಆದರೆ ಬಟ್ VPN ಕನೆಕ್ಟ್ ಮಾಡಿ ನೋಡಬೇಕು. ಇಲ್ಲಾಂದ್ರೆ ನಿಮ್ಮೊಂದು ಚಾನಲ್ ಮಾನಿಟೇಷನ್ ಆನ್ ಆಗೋದು ತುಂಬ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ IP ಅಡ್ರೆಸ್ ಏನಾಗುತ್ತೆ, ಒಂದೇ IP ಅಡ್ರೆಸ್ಸಲ್ಲಿ ಇಷ್ಟು ಸಲ ವೀಡಿಯೋ ಯಾರು ನೋಡ್ತಾ ಇದ್ದಾರೆ ಅಂತೇಳಿ ನಿಮ್ಮ ಮೇಲೆ ಇದಾಗುತ್ತೆ. ಅದಕ್ಕೋಸ್ಕರ ವಾಚ್ ಟೈಮ್ ಕಂಪ್ಲೀಟ್ ಆಗಲ್ಲ. ಏನು ವಾಚ್ ಟೈಮ್ ಹೋಗಿದ್ರು ಕೂಡ ಅದು ಡಿಕ್ರೀಸ್ ಆಗುತ್ತೆ, ಕಡಿಮೆ ಆಗುತ್ತೆ. ಮತ್ತು ಏರಿದ್ರು ಕೂಡ ವಾಚ್ ಟೈಮ್ ಕಂಪ್ಲೀಟ್ ಆದರೂ ಕೂಡ ಮತ್ತೆ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಇರ್ತಾನೆ ಈ ಒಂದು ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ನೀವು ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀನಿ, ಏನು ಮಾಡಿ ಜಸ್ಟ್ ಇಂಟರ್ನೆಟ್ ನಿಮ್ಮ ಹತ್ರ ಫೈಬರ್ ಏನಾದರೂ ಇದೆ ಜಸ್ಟ್ ಓಕೆ ಕಂಪ್ಲೀಟ್ ಮಾಡಿ. ಆದರೆ ಬಟ್ ಮೇನ್ ಇಂಪಾರ್ಟೆಂಟ್ ಐತಾನೆ ನಿಮ್ಮೊಂದು ಮೊಬೈಲಲ್ಲಿ ನಿಮ್ಮೊಂದು ಮೊಬೈಲ್ ಏನಿದೆಲ್ಲ ಇದರಲ್ಲಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಇದ್ದಂಥ ಇಮೇಲ್ ಐ ಡಿ ಯಾವುದೇ ಕಾರಣಕ್ಕೂ ಇರಬಾರ್ದು. ಅದಿದ್ದರೆ ಲಾಗೌಟ್ ಮಾಡಿ ಮತ್ತೆ ಮಾಡಿ. ಒಂದೇ ಮೊಬೈಲ್ ಇದ್ದವರು, ಇಲ್ಲ ನನ್ನ ಥರ 2 ಮೊಬೈಲ್ ಇದೆ ಅಂದರೆ ನಿಮ್ಮ ಫ್ಯಾಮಿಲಿ ಮೊಬೈಲ್ ಯೂಸ್ ಮಾಡ್ಕೊಳ್ಬೋದು, ಏನು ಪ್ರಾಬ್ಲಮ್. ಆದರೆ ಬಟ್ VPN ಮಾತ್ರ ಕನೆಕ್ಟ್ ಮಾಡಿ. ಒಂದೇ ವಿಡಿಯೋ 2 ಸಲ ನೋಡಿ, ಮತ್ತೆ ಬೇರೆ ವಿಡಿಯೋ ನೋಡಿ, ವಾಪಸ್ ಒಂದೇ ವಿಡಿಯೋ ನೋಡೋಕೆ ಹೋಗ್ಬಿಡಿ. ಈ ರೀತಿ ಮಾಡಿ ನೀವು 4 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ಕೊಳ್ಬೋದು. ಇನ್ನೊಂದು ಜಸ್ಟ್ ನಾನು ನಿಮಗೆ ಮೊದಲೇ ಮುಟ್ಟು ಸೈಡ್ ಮೊಬೈಲ್ ಸ್ಕ್ರೀನ್ ಕಾರ್ಡ್ ಆಫ್ ಮಾಡ್ತೀನಿ, ಕಂಟಿನ್ಯೂ ಚೇಂಜ್ ಮಾಡ್ಕೊಳ್ಬೇಕು. ಆ ನಂತರ ಮಲ್ಟಿಪೈ ವಾಸ್ ಈ ರೀತಿ ನಿಮಗೆ ಡಿವೈಸ್ ಏನು ಸ್ಪೀಡ್ ಇದ್ರೆ ನೆಟ್ವರ್ಕ್ ಆಟೋಮೆಟಿಕ್ ಕಂಪ್ಲೀಟ್ ಆಗುತ್ತೆ. ಆದರೆ ಬಟ್ ನಾನು ನಿಮಗೆ ಹೇಳಿದ್ದೀನಿ ಇದರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅಂತ, ಅದನ್ನು ಕೂಡ ಹೇಳಿದ್ದೀನಿ. ಯಾವುದೇ ಕಾರಣಕ್ಕೂ ಪ್ರಾಬ್ಲಮ್ ಆಗಬಾರ್ದು, ವಾಚ್ ಟೈಮ್ ಕಡಿಮೆ ಆಗಬಾರ್ದಪ್ಪ ಅಂದರೆ ನೀವೇನು ಮಾಡಬೇಕು, ಪದೇ ಜಾಸ್ತಿ ನೋಡೋಂಗಿಲ್ಲ. ಒಂದೇ ವಿಡಿಯೋ 2 ಸಲ ನೋಡಿ ಸಾಕು. ಆರಾಮಾಗಿ 4 ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ. ಕೇವಲ ಒಂದೇ ದಿನದಲ್ಲಿ ನೀವು ಈಸಿಯಾಗಿ ಕಂಪ್ಲೀಟ್ ಮಾಡ್ಬೋದು. ಅದು ನಿಮ್ಮೊಂದು ಇಂಟರ್ನೆಟ್ ಮೇಲೆ ಕೆಪಾಸಿಟಿ ಆಗಿರುತ್ತೆ. ಅದ್ರ ಜೊತೆ ಮೊದಲೇ ಬಂದ್ಬಿಟ್ಟು ಈ ಒಂದು ಅಪ್ಲಿಕೇಶನ್ ಎಲ್ಲಿ ಸಿಗುತ್ತಪ್ಪ ಡೌನ್ಲೋಡ್ ಮಾಡೋದಂದ್ರೆ ತುಂಬ ಸಿಂಪಲ್. ಪ್ಲೇಸ್ಟೋರ್ ಓಪನ್ ಮಾಡ್ಕೊಂಡು ಅಲ್ಲಿ ಮಲ್ಟಿ ಅಂತ ಸರ್ಚ್ ಮಾಡಿದ ತಕ್ಷಣ ಅಪ್ಲಿಕೇಶನ್ ಸಿಗುತ್ತೆ. ಆ ಒಂದು ಅಪ್ಲಿಕೇಶನ್ ನೀವು ಸರ್ಚ್ ಮಾಡಿ ಡೌನ್ಲೋಡ್ ಮಾಡ್ಕೊಬೋದು, ಇನ್ಸ್ಟಾಲ್ ಮಾಡ್ಕೊಂಡು ಪ್ಲೇಸ್ಟೋರ್ದಲ್ಲಿ ಇದೆ. ಇದ್ರ ಮೂಲಕ ನೀವು ಆರಾಮಾಗಿ ಈಸಿಯಾಗಿ 4 ವಾಚ್ ಅವರ್ಸ್ ಈಸಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಕಂಪ್ಲೀಟ್ ಮಾಡೋದು ನಾನು ನಿಮಗೆ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ದೆ. ಇವತ್ತು ಮುಂಚೆ ಪ್ರತಿಯೊಬ್ಬರಿಗೆ ಮತ್ತೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಜಾಸ್ತಿ ನೋಡಕ್ಕೆ ಹೋಗಲೇಬೇಡಿ. ಪ್ರತಿದಿನ 1 ದಿನ ಆಗಲಿ 2 ದಿನ ಮಾಡ್ಕೊಳ್ಳಿ. ಅದು ಬಟ್ ಸ್ವಲ್ಪ ತಾಳ್ಮೆಯಿಂದ ಮಾಡಿ ಆರಾಮಾಗಿ ಕಂಪ್ಲೀಟ್ ಆಗುತ್ತೆ. ಇವತ್ತು ಪ್ರತಿಯೊಬ್ಬರಿಗೆ ಎಲ್ಲರೂ ಕೂಡ ಜೇನಿಂದ ಮಾತ್ರ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಎಲ್ಲರೂ